ಶ್ರಾವಣಿ, ಏನಾಯ್ತು? ನಾನು ಏನಾದ್ರೂ ತಪ್ಪಾಗಿ ಮಾತಾಡನ್ನ? ನೀವಿಬ್ರು ನೋಡೋದಕ್ಕೆ ಒಂದೇ ತರ ಇದ್ದೀರಾ. ತಾಯಿಗೆ ತಕ್ಕ ಮಗಳು ಅಂತ ಹೇಳ್ದೆ ಅಷ್ಟೇ. ಯಾಕೆ ಮಗಳೇ ಕಣ್ಣಲ್ಲಿ ನೀರು? ನಾನು ಈ ಮಾತುಗಳನ್ನೆಲ್ಲ ಕೇಳೋದಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ನನಗೆ ಬುದ್ಧಿ ಬಂದಾಗಿಂದ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಒಂದೇ, ನಮ್ಮಮ್ಮನ್ನ ನಾನು ನೋಡಬೇಕು, ನಮ್ಮ ಅಪ್ಪನ ಪ್ರೀತಿ ನನಗೆ ಸಿಗ್ಬೇಕು ಅಂತ. ಈಗ ಅದೆಲ್ಲ ನನಗೆ ಸಿಕ್ಕಿದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ನನಗೆ ಅದೃಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ನಮ್ಮ ಅಮ್ಮನ್ನ ನೋಡಿರ್ಲಿಲ್ಲ, ಅಪ್ಪನ ಪ್ರೀತಿ ಕಂಡಿರ್ಲಿಲ್ಲ. ಆದ್ರೆ ಇವತ್ತು ನಾನು ಈ ಜಗತ್ತಲ್ಲೇ ತುಂಬಾ ಅದೃಷ್ಟವಂತೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ದೇವತೆ ಅಂತ ಅಮ್ಮ, ಚಿನ್ನದಂತ ಹೃದಯ ಇರೋ ಅಪ್ಪ ಇಬ್ರು ನನಗೆ ಸಿಕ್ಕಿದ್ದಾರೆ. ನಾನಂತೂ ನಿಮ್ಮಿಬ್ರು ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಶ್ರಾವಣಿ, ನಿನ್ನ ನೋಡಿದ್ರೆ ಖುಷಿ ಆಗತ್ತೆ, ಹಾಗೆ ಹೆಮ್ಮೆನೂ ಆಗತ್ತೆ. ತಂದೆ ತಾಯಿ ಪ್ರೀತಿ ಇಲ್ಲದೆ ಇದ್ರು, ಅವ್ರು ನಿನ್ನ ಬೆಳೆಸದೇ ಇದ್ರು, ನೀನ್ ಯಾವುದೇ ಕಾರಣಕ್ಕೂ ದಾರಿ ತಪ್ಪದೋಳಲ್ಲ, ಕೆಟ್ಟ ಹಾದಿ ತುಳ್ದಿಲ್ಲ. ತಾಯಿ ಪ್ರತಿರೂಪ ಅನ್ನೋ ಹಾಗೆ ಬೆಳೆದಿದ್ಯಾ. ಶ್ರೀವಲ್ಲಿ, ನಮ್ಮನ್ನ ಪಡೆಯೋದಕ್ಕೆ ಶ್ರಾವಣಿ ಪುಣ್ಯ ಮಾಡಿದಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಶ್ರಾವಣಿ ಅಂತ ಮಗಳನ್ನ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಇಂಥ ಮಗಳನ್ನ ಇಷ್ಟು ವರ್ಷ ಅನಾಥಳನ್ನಾಗಿ ಮಾಡ್ಬಿಟ್ವಲ್ಲ ಅಂತ ಈಗಲೂ ಪಶ್ಚಾತ್ತಾಪ ಆಗತ್ತೆ. ಅಮ್ಮ ಸುಮ್ಮನಿರಮ್ಮ, ಮತ್ತೆ ಮತ್ತೆ ಯಾಕ ಮಾತು ಹೇಳ್ದೆ ತಾನೆ, ಆಗಿದ್ದೆಲ್ಲ ಆಗೋಯ್ತು, ಮರ್ಸ್ಬಿಡು ಅದನ್ನ ಅಂತ. ಆಯ್ತು, ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ಕಾಪಿ 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 ಕಾಪಿ. ಇದೇನ್ ಕಾಂತಮ್ನವ್ರೆ, ನೀವೇ ಕಾಫಿ ತಂದ್ಬಿಟ್ರಿ? ನಾನೇ ತರಬೇಕು ಅಂತೇನು ಇರಲಿಲ್ಲ ಮೇಡಮ್ ಅವರೇ. ಆ ವಿಶಾಲವಾದ ಅಕ್ಷಿ ನಾನೇ ಕಾಪಿ ಕೊಡ್ತೀನಿ ಅಂತ ಬರ್ತಿದ್ಲು. ಆದರೆ ನಾನು ಆಲ್ರೆಡಿ ಒಂದ್ಸರಿ ಕಾಪಿ ಕುಡಿದು ಬಿಟ್ಟಿದ್ನ, ಇನ್ನೊಂದ್ಸರಿ ಕುಡಿಬೇಕು ಅನ್ನಿಸ್ತು. ಮಾಡಿಕೊಟ್ರೆ ಮತ್ತೆ ಅವಳೇನು ಅನ್ಕೋತಾಳು ಅಂದ್ಬಿಟ್ಟು ಇದರಲ್ಲಿ ಒಂದು ಕಪ್ಪಿಗೆ ಎಲ್ಲರ ಹತ್ರ ಚೂರು ಚೂರು ಹಾಯಿಸ್ಕೊಂಡು ಕಾಪಿ ಕುಡಿದು ಬಿಡೋಣ ಅಂತ ಬಂದೆ. ತಗಲಿ.